ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸುಟ್ಟ ಗಾಯಗಳ ನಿರ್ವಹಣೆ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಕಾರ್ತಿಕ್ ಐತಾಳ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ಸುಟ್ಟ ಗಾಯಗಳು ಸಾಮಾನ್ಯವಾಗಿ ಸುಟ್ಟ ಗಾಯಗಳಾಗ್ತಾ ಇರ್ತವೆ. ಮನೆಯಲ್ಲಿ ಕೆಲಸ ಮಾಡೋಗಿರ್ಬೋದು, ಹೀಗೆ ಸುಟ್ಟ ಗಾಯಗಳಾಗ್ತಾ ಇರ್ತದೆ. ಸಾಮಾನ್ಯವಾಗಿ ನಿಮ್ಮಲ್ಲಿ ಬರುವಂತ ಸುಟ್ಟ ಗಾಯಗಳು ಯಾವ ರೀತಿಯಾಗಿರುತ್ತದೆ? ನಮ್ಮಲ್ಲಿ ಹಲವಾರು ರೀತಿಯ ಸುಟ್ಟ ಗಾಯಗಳು ಬರ್ತದೆ. ಫಸ್ಟ್ ಆಗಿ ಬರುವಂಥದ್ದು ಮೋಸ್ಟ್ ಕಾಮನ್ ಅಂತ ಹೇಳಿದರೆ ಥರ್ಮಲ್ ಇಂಜುರೀಸ್ ಅಂತ ಹೇಳ್ತೇವೆ. ಸೊ ಯಾರಾದರೂ ದೀಪ ಹಚ್ಚುವಾಗ ಬಟ್ಟೆಗೆ ಬೆಂಕಿ ಹಚ್ಚಿಕೊಂಡ್ರೆ, ಅಥವಾ ಕಿಚನಲ್ಲಿ ಕೆಲಸ ಮಾಡುವಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿ, ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ಹಚ್ಕೊಂಡ್ರೆ, ಇಂಥದ್ದಕ್ಕೆಲ್ಲ ಆಗ ಬೆಂಕಿ ಬಟ್ಟೆಗೆ ಹಚ್ಚಿ ಅದು ಸುಡುವಂಥದ್ದು. ಅದಕ್ಕೆ ನಾವು ಥರ್ಮಲ್ ಇಂಜುರೀಸ್ ಅಂತ ಹೇಳ್ತೇವೆ. ಇದು ಬರೋದ್ರಲ್ಲಿ ಮೋಸ್ಟ್ ಕಾಮನ್. ನೆಕ್ಸ್ಟ್ ಅಂತ ಹೇಳುವಂಥದ್ದು ಸ್ಕ್ಯಾಲ್ಡ್ ಬರ್ನ್ಸ್ ಅಂತ. ಸ್ಕ್ಯಾಲ್ಡ್ ಬರ್ನ್ಸ್ ಅಂತ ಹೇಳುವಂಥದ್ದು ಹಾಟ್ ಲಿಕ್ವಿಡಿಂದ ಆಗುವಂಥದ್ದು. ಇದು ಬಿಸಿ ನೀರಿರ್ಬೋದು, ಹಾಲಿರ್ಬೋದು, ಮತ್ತು ಸಾಂಬಾರ್, ಈಗ ಕುಕ್ ಮಾಡುವಾಗ ಬಿಸಿ ಸಾಂಬಾರ್ ಬಿದ್ದಾಗುವಂಥದ್ದು. ಇದು ಮೋಸ್ಟ್ ಕಾಮನ್ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ತಾಯಂದಿರು ಅವರು ಕಿಚನಲ್ಲೆಲ್ಲ ಕೆಲಸ ಮಾಡುವಾಗ ಮಕ್ಕಳು ಓಡಿಕೊಂಡು ಬರ್ತಾರೆ. ಸೊ ಅದೇನಾಗ್ತದೆ, ಆಗ ಬಿಸಿ ನೀರು ಮಕ್ಕಳ ಮೇಲೆ ಬಿದ್ದು ಅವರಲ್ಲಿ ಕಾಮನ್ ಆಗಿ ಈ ಥರ ಗಾಯಗಳು ಮೋಸ್ಟ್ ಕಾಮನ್ ಆ್ಯಕ್ಚುಲಿ. ಮೂರನೇ ವಿಧಿ ಅಂತ ಹೇಳುವಂಥದ್ದು ಎಲೆಕ್ಟ್ರಿಕಲ್ ಇಂಜುರೀಸ್. ಇದು ಎಲೆಕ್ಟ್ರಿಕ್ ಶಾಕ್ ಆಗಿ ಆಗುವಂಥದ್ದು. ಇದು ಮೋಸ್ಟ್ ಆಫ್ ದ ಟೈಮ್ ನಾವು ಎಲೆಕ್ಟ್ರಿಕಲ್ ಇದರಲ್ಲಿ ಮೆಸ್ಕಾಮಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥವ್ರು ಲೈನ್ ಎಲೆಕ್ಟ್ರಿಕಲ್ ಪೋಲಿಗೆ ಹತ್ತಿ ಕೆಲಸ ಮಾಡುವಾಗ ಅಲ್ಲಿ ಶಾಕ್ ಹೊಡೆದು ಬೀಳೋದು. ಇದು ಥರ್ಡ್ ಟೈಪ್ ಆಫ್ ಇದು. ಮತ್ತು ಬೇರೆ ಅನ್ಕಾಮನ್ ವೆರೈಟೀಸ್ ಇದೆ. ರೇಡಿಯೇಷನ್ ಇಂಜುರೀಸ್ ಅಂತ ಇದೆ, ಕೆಮಿಕಲ್ ಇಂಜುರೀಸ್ ಅಂತ ಇದೆ. ಬಟ್ ದೀಸ್ ಆರ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಬರ್ನ್ಸ್. ಡಾಕ್ಟರ್, ಈಗ ಮನೆಯಲ್ಲಿ ಇರ್ಬೋದು ಅಥವಾ ಒಂದು ಜಾಗದಲ್ಲಿ ಸುಟ್ಟ ಗಾಯಗಳಾದಾಗ ಆ ಟೈಮಲ್ಲಿ ಅವ್ರು ಏನ್ ಮಾಡ್ಬೋದು? ಈ ಎಮರ್ಜೆನ್ಸಿ ಆಗಿ ಏನಾದ್ರು ಫಸ್ಟ್ ಏಡ್ ತರ ಅವರೇ ಮಾಡ್ಕೊಳ್ಳುವಂಥದ್ದು. ಈಗ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ, ಹಾಸ್ಪಿಟಲ್ ಹೋಗೋಕ್ಕಿಂತ ಮುಂಚೆ ಅವ್ರೇನಾದ್ರೂ ಫಸ್ಟ್ ಏಡ್ ಮಾಡ್ಕೊಳ್ಬೋದು? ಹೌದು, ಮಾಡ್ಕೊಳ್ಬೋದು. ಸೊ ಕಾಮನ್ ಆಗಿ ನಾವು ಹೇಳುವ ಪ್ರಿವೆನ್ಷನ್ ಮೆಥಡ್ಸ್ ಮತ್ತು ಫಸ್ಟ್ ಏಡ್. ಸೊ ಇದು ಹೇಗಂತ ಹೇಳಿದರೆ, ಫಸ್ಟ್ ಆಗಿ ಯಾವ ಸೋರ್ಸ್ ಇರ್ತದೆ, ಬೆಂಕಿ ಎಲ್ಲಿ ಅದು ಸೋರ್ಸ್ ಇದ್ದಾಗ ಆ ಸೋರ್ಸಿಂದ ದೂರ ಹೋಗುವಂಥದ್ದು, ಫಸ್ಟ್ ಅದನ್ನು ಮಾಡಬೇಕು. ನಂತರ ಬಟ್ಟೆಗೆ ಏನಾದರೂ ಬೆಂಕಿ ಹಚ್ಕೊಂಡ್ರೆ ಆ ಬಟ್ಟೆಯನ್ನು ಇಮಿಡಿಯೇಟ್ಲಿ ತೆಗೆದು ಕ್ಲೀನ್ ಬಟ್ಟೆಯಲ್ಲಿ ಕವರ್ ಮಾಡ್ಕೊಳ್ಳುವಂಥದ್ದು. ಮೂರನೇದು, ಈಗ ಸಪೋಸ್ ಯಾರಾದರೂ ಬೈ ಸ್ಟ್ಯಾಂಡರ್ಡ್ ನೋಡಿದಾಗ, ಈಗ ಅವರಿಗೆ ಬಟ್ಟೆಗೆ ಬೆಂಕಿ ಹಚ್ಚಿದೆ, ಅವರು ಏನು ಮಾಡಬೇಕಂತ ಹೇಳಿದರೆ ಇಮಿಡಿಯೇಟ್ಲಿ ಅವರನ್ನು ಕೆಳಗೆ ಬಿದ್ದು ರೋಲ್ ಆಗಲಿಕ್ಕೆ ಹೇಳುವಂಥದ್ದು. ನೆಲಕ್ಕೆ ಬಿದ್ದು ರೋಲ್ ಆಗುವಂಥದ್ದು. ಅಥವಾ ಒಂದು ಗೋಣಿಯಿಂದ ಅವರನ್ನು ವ್ರ್ಯಾಪ್ ಮಾಡುವಂಥದ್ದು, ಮ್ಯಾಟ್ರಸ್ ಇಂದ ವ್ರ್ಯಾಪ್ ಮಾಡುವುದು. ಈ ಥರ ಬೇರೆ ಬೇರೆ ವಿಧಾನಗಳಿಂದಾಗಿ ಇದನ್ನು ನಂದಿಸಲಿಕ್ಕೆ ಟ್ರೈ ಮಾಡಬೇಕು. ನಂತರ ಬರುವಂಥದ್ದು ನೀರನ್ನು ಸಿಂಪಡಿಸುವಂಥದ್ದು. ಇದು ತುಂಬ ಜನ ನೋಡಿದ್ದೇನೆ, ಸ್ವಲ್ಪ ಜನ ಐಸನ್ನು ಇಡ್ತಾರೆ. ಆ್ಯಕ್ಚುಲಿ ಎರಡು ಎಕ್ಸ್ಟ್ರೀಮ್ ಟೆಂಪರೇಚರ್ ಇಸ್ ಆಲ್ಸೋ ನಾಟ್ ಗುಡ್. ಅಂದರೆ ನಾವು ಐಸನ್ನು ಇಡುವಂಥದ್ದು ಅದೇನಾಗ್ತದೆ ಅಂದರೆ, ಅದು ಕೆಳಗೆ ಫಸ್ಟ್ ಡಿಗ್ರಿ ಬರ್ನ್ಸ್ ಇದ್ದದ್ದು ಸೆಕೆಂಡ್ ಡಿಗ್ರಿ ಆಗ್ಬೋದು. ಆ ಥರ ಐಸ್ ಇಡೋದು ಒಳ್ಳೆಯದಲ್ಲ. ನಾವು ಸಜೆಸ್ಟ್ ಮಾಡೋದೇನಂತ ಹೇಳಿದರೆ, ಒಂದು ಕಂಟಿನ್ಯೂಸ್ ರನ್ನಿಂಗ್ ವಾಟರ್ ಅಂಡರ್ ಕೈಯನ್ನು, ಈಗ ಸಪೋಸ್ ಕೈ ಬರ್ನ್ ಆದರೆ ಒಂದು ರನ್ನಿಂಗ್ ವಾಟರ್ ಅಂಡರ್ ಅದನ್ನು 5 ಮಿನಿಟ್ಸ್ ಇಟ್ಟರೆ ಅದರದ್ದು ಆಗುವಂಥ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಪ್ರೋಗ್ರೆಷನ್ ಇದೆಯಲ್ಲ ಅದನ್ನು ತಡಿಬೋದು. ನೀರಲ್ಲಿ ಮುಳುಗಿಸಿ ಇಡುವಂಥದ್ದು, ಅಥವಾ ಟ್ಯಾಪ್ ವಾಟರ್ ಕಂಟಿನ್ಯೂಸ್ ಅಲ್ಲಿ ಅದನ್ನು ಇಡುವಂಥದ್ದು. ಈ ಥರ ನೀರನ್ನು ಇದು ಮಾಡಿದರೆ ಅದು ನೆಕ್ಸ್ಟ್ ಡಿಗ್ರಿಗೆ ಹೋಗೋದನ್ನು ಪ್ರಿವೆಂಟ್ ಮಾಡ್ಬೋದು. ನಂತರ ಬರುವಂಥದ್ದು, ಈಗ ಎಲೆಕ್ಟ್ರಿಕಲ್ ಇಂಜುರಿ ಆದಾಗ ಬೈ ಸ್ಟ್ಯಾಂಡರ್ ಏನು ಮಾಡೋದು ಅಂತ ಹೇಳಿದರೆ, ಈ ವುಡನ್ ಸ್ಟಿಕ್ಕಿಂದ ಆ ಕನೆಕ್ಷನ್ ಎಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಹೊಡಿತದಲ್ಲ ಆ ಕನೆಕ್ಷನನ್ನು ವುಡನ್ ಸ್ಟಿಕ್ಕಿಂದ ಹೊಡಿದ್ದು ಅದನ್ನು ಬೇರೆ ಮಾಡುವಂಥದ್ದು. ಮತ್ತೆ ಬರುವಂಥದ್ದು ಪ್ರಿವೆನ್ಷನ್ ಹೇಳುವಂಥದ್ದು ಅಂದರೆ, ಈಗ ಸಪೋಸ್ ಎಲ್ಲಿಯಾದರೂ ಕಿಚನಲ್ಲಿ ವರ್ಕ್ ಮಾಡುವಾಗ ಏನಾದ್ರು ಗ್ಯಾಸ್ ಸ್ಮೆಲ್ ಬಂತು ಅಂತ ಹೇಳಿದರೆ ಕಿಟಕಿಯನ್ನೆಲ್ಲ ಓಪನ್ ಮಾಡುವಂಥದ್ದು. ಮತ್ತು ಆದಷ್ಟು ಮಕ್ಕಳನ್ನು ಕಿಚನಿಂದ ಹೊರಗೆ ಇಡುವಂಥದ್ದು. ಈ ಥರ ವಿಧಾನದಿಂದ ಫಸ್ಟ್ ಏಡ್ ಆಸ್ ವೆಲ್ ಆಸ್ ಪ್ರಿವೆನ್ಷನ್ ಇದನ್ನು ಮಾಡಿದ್ರಿಂದ ಆದಷ್ಟು ನಾವು ಬರ್ನ್ಸ್ ಪರ್ಸೆಂಟೇಜನ್ನು ಕಮ್ಮಿ ಮಾಡ್ಬೋದು. ಅದೇ ರೀತಿ ಈಗ ಕೆಲವೊಂದು ಕಡೆಯಲ್ಲಿ ಹೆಚ್ಚಾಗಿ ಮಾಡುವಂಥದ್ದು, ಈಗ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಏನಾದರೂ ಸುಟ್ಟ ಗಾಯಗಳಾದಾಗ ಫಸ್ಟ್ ಈ ಜೇನುತುಪ್ಪ ಹಚ್ಚುವಂಥದ್ದು ಇರ್ಬೋದು, ಟೂತ್ ಪೇಸ್ಟ್ಗಳು ಅಥವಾ ಕಾಫಿ ಪೌಡರ್, ಅರಿಶಿನ ಪೌಡರ್ಗಳನ್ನು ಹಾಕ್ತೇವೆ. ಅದೇ ರೀತಿ ನೀವು ಐಸ್ಗಳನ್ನು ಕೂಡ ನಾವು ಮಾಡ್ತೇವೆ. ಆದ್ರೆ ನೀವು ಹೇಳಿದ್ರೆ ಐಸ್ ರಬ್ ಮಾಡಬಾರ್ದು, ಅದಕ್ಕೆ ಐಸ್ ನೀರು ಅಥವಾ ಏನು ಹಾಕಬಾರ್ದು ಅಂತ. ಇದೆಲ್ಲ ಓಕೆನಾ ಅಂತ? ಅಂದರೆ ಹೌದು, ನಾವು ಸಹ ನೋಡಿದ್ದೇವೆ ತುಂಬ ಜನ ಈ ಥರ ಟೂತ್ ಪೇಸ್ಟ್ ಹಚ್ಚೋದೆಲ್ಲ, ತುಂಬ ಜನ ಕಾಫಿ ಪೌಡರ್, ಬ್ಲ್ಯಾಕ್ ಇಂಕ್ ಏನೇನೋ ಹಚ್ಕೊಂಡು ಬರ್ತಾರೆ. ಕಾಮನ್ ಆಗಿ ಇದು ಎಲ್ಲ ಆಗುವಂಥದ್ದು ಹಳ್ಳಿಯಲ್ಲಿ. ಆ್ಯಕ್ಚುಲಿ ಇಲ್ಲಿ ಸಹ ಮಾಡ್ತಾರೆ, ಬಟ್ ತುಂಬ ಕಮ್ಮಿ.
ಆ ಕ್ಷಣಕ್ಕೆ ನೋವು ಹೌದು, ಅದು ಏನೋ ಒಂದು ಹಾಕ್ತಾರೆ. ಅದು ಹೌದು, ಸ್ವಲ್ಪ ನೋವು ಕಮ್ಮಿ ಆಗ್ತದೆ, ಹೌದು. ಬಟ್ ಏನಾಗ್ತದೆ ಹೇಳಿದ್ರೆ, ಅಂತ ಪೇಷಂಟ್ಸ್ ಹಾಸ್ಪಿಟ್ಲಿಗೆ ಬಂದಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯೂಶಲಿ ಗಾಯದ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ, ಮತ್ತೆ ಎಷ್ಟು ಆಳದಲ್ಲಿ ಹೋಗಿದೆ ಅಂತ ಅದನ್ನ ನೋಡ್ತೇವೆ ನಾವು. ಈ ತರ ಬೇರೆ ಬೇರೆ ರೀತಿಯ ಇದನ್ನೆಲ್ಲ ಹಚ್ಚಿದಾಗ ನಮ್ಗೆ ಅದರ ಅಸೆಸ್ಮೆಂಟ್ ಕಷ್ಟ ಆಗ್ತದೆ. ನಮ್ಗೆ ಗೊತ್ತಾಗುದಿಲ್ಲ ಅದು ಎಷ್ಟು ಆಳದಲ್ಲಿ ಹೋಗಿದೆ, ಮತ್ತೆ ನಾವು ಅದನ್ನ ಜಾಸ್ತಿ ಕ್ಲೀನ್ ಮಾಡ್ಬೇಕಾಗ್ತದೆ, ಅದನ್ನ ತೆಗಿವಾಗ. ಆಗ ಪೇಷಂಟ್ಗೆ ನೋವಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಮೂರನೇದಾಗಿ ಅದು ಇನ್ಫೆಕ್ಷನ್ ಆಗುವ ಸಾಧ್ಯತೆ ತುಂಬಾ ಹೈ ಇರ್ತದೆ. ಸೊ ಅದಕ್ಕೋಸ್ಕರ ನಮ್ಮ ಸಜೆಷನ್, ಡಾಕ್ಟರ್ ಸಜೆಷನ್ ಅಂತ ಹೇಳಿದ್ರೆ, ಆದಷ್ಟು ಇಂಥದ್ದನ್ನ ಅವಾಯ್ಡ್ ಮಾಡಿ, ಗಾಯ ಆದಾಗ ಕ್ಲೀನ್ ಬಟ್ಟೆಯಿಂದ ವ್ರಾಪ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೇದು. ಇದನ್ನೆಲ್ಲ ಮಾಡೋದು ಒಳ್ಳೇದಲ್ಲ ಅಂತ. ಅದೇ ರೀತಿ ಈಗ ಒಂದು ಸುಟ್ಟ ಗಾಯಗಳಾದಾಗ ಅದರ ಸಿವಿಯಾರಿಟಿ ಎಷ್ಟಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಕಾಮನ್ ಆಗಿ ನಾವು ಇದನ್ನ ಒಂದು ಬೇರೆ ಬೇರೆ ಡಿಗ್ರಿ ಅಂತೆ, ಸುಟ್ಟ ಗಾಯ ಆದಾಗ ಬೇರೆ ಬೇರೆ ಡಿಗ್ರಿಗೆ ಕ್ಲಾಸಿಫೈ ಮಾಡ್ತೇವೆ. ಸೊ ಇದರ ಸಿವಿಯಾರಿಟಿ ಮೇನ್ಲಿ ಡಿಪೆಂಡ್ ಆಗೋದು ಒಂದು ಯಾವ ಥರದ ಬರ್ನ್ಸ್ ಅಂತ ಹೇಳಿ, ಮತ್ತೆ ಅದರ ಬರ್ನ್ಸಿನ ಟೆಂಪರೇಚರ್ ಎಷ್ಟು ಇತ್ತು ಅಂತ, ಮತ್ತೆ ಎಷ್ಟು ಹೊತ್ತು ಕಾಂಟ್ಯಾಕ್ಟ್ ಇತ್ತು, ನಮ್ಮ ಬಾಡಿ ಎಷ್ಟು ಹೊತ್ತು ಆ ಬರ್ನ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಇತ್ತು, ಅದೆಲ್ಲ ಡಿಪೆಂಡ್ ಆಗಿ ಅದರದ್ದು ನಮ್ಮ ಬರ್ನ್ಸ್ ಇದು ಸಿವಿಯಾರಿಟಿ ಮೇಲೆ ಕೆಳಗೆ ಆಗ್ತದೆ. ಸೊ ಕಾಮನ್ ಆಗಿ ಫಸ್ಟ್ ಡಿಗ್ರಿ ಬರ್ನ್ಸ್ ಅಂತ ಹೇಳುವಂಥದ್ದು ಜಸ್ಟ್ ಒಂಚೂರು ಸುಟ್ಟುಗ ಸ್ವಲ್ಪ ಮಿನಿಮಮ್ ಒಂದು 5 to 6 seconds ಒಳಗೆ ಏನೋ ತಾಗಿತ್ತು, ಫ್ಲಾಶ್ ಬರ್ನ್ಸ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಡಿಗ್ರಿ ಬರ್ನ್ಸ್ ಆಗ್ತದೆ. ಫಸ್ಟ್ ಡಿಗ್ರಿ ಅಂತ ಹೇಳಿದ್ರೆ ಬರೀ ಸ್ವಲ್ಪ ಕೆಂಪಾಗ್ತದೆ ಚರ್ಮ, ಮತ್ತೆ ತುಂಬ ಉರಿ ಇರ್ತದೆ ಫಸ್ಟ್ ಡಿಗ್ರಿ ಬರ್ನ್ಸ್ ಅಲ್ಲಿ. ಸೆಕೆಂಡ್ ಡಿಗ್ರಿ ಬರ್ನ್ಸ್ ಅಲ್ಲಿ ಸ್ವಲ್ಪ ನೀರಿನ ಗುಳ್ಳೆಗಳೆಲ್ಲ ಬರುವ ಸಾಧ್ಯತೆ ಇರ್ತದೆ. ಸೆಕೆಂಡ್ ಡಿಗ್ರಿಯಲ್ಲಿ ಸೂಪರ್ಫಿಷಿಯಲ್ ಡೀಪ್ ಅಂತ ಇರ್ತದೆ. ಥರ್ಡ್ ಡಿಗ್ರಿಯಲ್ಲಿ ಇಡೀ ಸ್ಕಿನ್ ಇನ್ವಾಲ್ವ್ಮೆಂಟ್ ಇರ್ತದೆ. ವೆರಾಸ್ ಫೋರ್ತ್ ಡಿಗ್ರಿಯಲ್ಲಿ ಫುಲ್ ಸ್ಕಿನ್ ಇನ್ವಾಲ್ವ್ಮೆಂಟ್, ಚರ್ಬಿ ಇನ್ವಾಲ್ವ್ಮೆಂಟ್ ಮತ್ತೆ ಬೋನ್ ಹೊರಗೆ ಹೋಗುವ ಸಾಧ್ಯತೆ ಇರ್ತದೆ. ಫೋರ್ತ್ ಡಿಗ್ರಿ ಮೋಸ್ಟ್ ಕಾಮನ್ ಆಗಿ ನಾವು ಎಲೆಕ್ಟ್ರಿಕಲ್ ಇಂಜುರೀಸ್ ಅಲ್ಲಿ ನೋಡ್ತೇವೆ. ಸೆಕೆಂಡ್ ಡಿಗ್ರಿ ಯೂಶಲಿ ಬರ್ನ್ಸ್ ಎಲ್ಲ ಥರ್ಮಲ್ ಇಂಜುರೀಸ್, ಬಿಸಿ ನೀರಿದ್ದು ಅಂಥದ್ದಲ್ಲೆಲ್ಲ ಸೆಕೆಂಡ್ ಡಿಗ್ರಿ ನೋಡ್ತೇವೆ. ವೆರಾಸ್ ಫೋರ್ತ್ ಡಿಗ್ರಿ ಎಲ್ಲ ಇರೋದು ಎಲೆಕ್ಟ್ರಿಕಲ್ ಬರ್ನ್ಸ್ ಇಂಜುರೀಸ್ ಅಲ್ಲಿ. ಇದೆಲ್ಲ ಒಂದು ಯಾವ ರೀತಿ ಸಿವಿಯಾರಿಟಿ ಇದೆ ಹೌದು, ಹೇಗೆ ಗ್ರೇಡ್ ಮಾಡ್ತೇವೆ ನಾವು ಇದನ್ನು ನೋಡಿಕೊಂಡು ನಾವು ಆಸ್ ಅ ಡಾಕ್ಟರ್ ವಿ ಕ್ಯಾನ್ ಕ್ಲಾಸಿಫೈ. ಓಕೆ, ಇವರಿಗೆ ಈ ತರ ಆಗಿದೆ, ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು ಅಂತ ಇದರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ. ಡಾಕ್ಟರ್, ಅದೇ ರೀತಿ ಒಂದು ಸುಟ್ಟ ಗಾಯ ಆದಂತ ವ್ಯಕ್ತಿ ಆ ಗಾಯಗಳು ನಿಮ್ಮ ಹಾಸ್ಪಿಟಲ್ಗೆ ಬಂದಾಗ, ನಿಮ್ಮ ಹತ್ರ ಬಂದಾಗ ಮೊದಲನೇದಾಗಿ ನೀವು ಏನು ಮಾಡ್ತೀರಾ ಡಾಕ್ಟರ್ಸ್ ಅಂತ? ನಮಗೆ ಮೇನ್ಲಿ ಅವರು ನಮ್ಮ ಫಾರ್ಮುಲಸ್ ಎಮರ್ಜೆನ್ಸಿ ಕ್ಯಾಶುಯಾಲಿಟಿಗೆ ಬಂದಾಗ ಎಲ್ಲ ಎಮರ್ಜೆನ್ಸಿ ಪೇಷಂಟನ್ನು ಹೇಗೆ ಟ್ರೀಟ್ ಮಾಡ್ತೇವೆ ಅದೇ ಥರ ಫಸ್ಟ್ ಟ್ರೀಟ್ಮೆಂಟ್. ಸೊ ಎಮರ್ಜೆನ್ಸಿ ಆಗಿ ನಾವು ಏರ್ವೇ, ಬ್ರೀದಿಂಗ್, ಸರ್ಕ್ಯುಲೇಷನ್ ಇದನ್ನೆಲ್ಲ ಫಸ್ಟ್ ಮೇನ್ ಆಗಿ ನೋಡ್ತೇವೆ ನಾವು. ನಂತರ ಅವರಿಗೆ ನಾವು IV ಲೈನ್ ಸ್ಟಾರ್ಟ್ ಮಾಡಿ, IV ಲೈನ್ ಅಂತ ಹೇಳಿದ್ರೆ IV ಫ್ಲೂಯಿಡ್ಸ್ ಕೊಡೋದು, ಗ್ಲೂಕೋಸ್ ಕೊಡೋದು ಅಂತ ಹೇಳ್ತೇವಲ್ಲ, ಅದನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ನಂತರ ಗಾಯದ ಪರ್ಸೆಂಟೇಜ್ ನೋಡಿಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಎಷ್ಟು ಪರ್ಸೆಂಟೇಜ್ ಅಂದರೆ ಒಂದು ಇಡೀ ಬಾಡಿ 100% ಅಂತ ತಗೊಂಡ್ರೆ ನಾವು ಒಂದೊಂದು ಜಾಗಕ್ಕೆ, ಅಂದರೆ ಇಡೀ ಕೈಗೆ ಒಂದು ಇಷ್ಟು ಪರ್ಸೆಂಟೇಜ್, ಕಾಲಿಗೆ ಎಷ್ಟು ಪರ್ಸೆಂಟೇಜ್ ಅಂತದೆಲ್ಲ ಬೇರೆ ಬೇರೆ ವಿಂಗಡಿಸಿರ್ತೇವೆ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದು ನಮಗೆ ಒಂದು ನೆಕ್ಸ್ಟ್ ಇವರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅದು ನಮಗೊಂದು ಬೇಸಿಸ್ ಇದ್ದಾಗೆ. ಅದರ ನಂತರ ನಾವು ಅವರಿಗೆ ಗಾಯದ ಡ್ರೆಸ್ಸಿಂಗ್ ಮಾಡ್ತೇವೆ. ನಂತರ ರಕ್ತ ಪರೀಕ್ಷೆಗಳು, ಸಪೋಸ್ ECG ಮತ್ತು ಎಕ್ಸ್ರೇ ಅಂಥದ್ದೆಲ್ಲ ಬೇಕಿದ್ರೆ ಅದನ್ನೆಲ್ಲ ನಾವು ಕ್ಯಾಶುಯಾಲಿಟಿಯಲ್ಲಿ ಮಾಡ್ತೇವೆ. ನಂತರ ಯೂಶುವಲಿ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಸಿವಿಯಾರಿಟಿ ಬರ್ನ್ಸ್ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಇನ್ವಾಲ್ವ್ ಆದರೆ ಅವರಲ್ಲಿ ನಾವು ಮಾನಿಟರ್ ಮಾಡಲಿಕ್ಕೆ ಯೂರಿನ್ ಕ್ಯಾಥೆಟರ್ ಹಾಕ್ತೇವೆ. ಸೊ ಇದೆಲ್ಲ ನಾವು ಕ್ಯಾಶುಯಾಲಿಟಿಯಲ್ಲಿ ಮಾಡ್ತೇವೆ. ಸಮ್ ಪೇಷಂಟ್ಸ್ ಅಂದರೆ ಈಗ ಕ್ಲೋಸ್ಡ್ ಸ್ಪೇಸ್ ಬರ್ನ್ಸ್ ಇದ್ದಾಗ, ಅಂದರೆ ಒಂದು ಈಗ ಸಿಲಿಂಡರ್ ಬ್ಲಾಸ್ಟ್ ಆದಾಗ, ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಆ ಬೆಂಕಿಯಿಂದ ಬರುವಂತ ಆ ಸೂಟ್ ಮೆಟೀರಿಯಲ್ಸ್ ಇದೆಯಲ್ಲ, ಅದನ್ನೆಲ್ಲ ಅವರು ಶ್ವಾಸಕೋಶದ ಒಳಗೆ ತಗೊಂಡಿರ್ತಾರೆ. ಅಂತ ಪೇಷಂಟ್ ಅಲ್ಲಿ ಸ್ವಲ್ಪ ಈ ಸ್ಯಾಚುರೇಷನ್ ಅಂತ ಹೇಳ್ತೇವಲ್ಲ, ಆಕ್ಸಿಜನ್ ಸ್ಯಾಚುರೇಷನ್, ಅದು ವೇರಿಯೇಷನ್ಸ್ ಇರ್ತದೆ. ಸೊ ಅಂಥ ಪೇಷಂಟ್ ಅಲ್ಲಿ ನಾವು ಕ್ಯಾಶುಯಾಲಿಟಿಯಲ್ಲಿ ಅವರಿಗೆ ಇಂಟ್ಯುಬೇಷನ್ ಅಂದರೆ ಬಾಯಲ್ಲಿ ಟ್ಯೂಬ್ ಹಾಕಿ ನಾವು ವೆಂಟಿಲೇಟರ್ಗೆ ಕನೆಕ್ಟ್ ಮಾಡುವಂಥದ್ದು, ಇದನ್ನೆಲ್ಲ ನಾವು ಎಮರ್ಜೆನ್ಸಿಯಲ್ಲೇ ಮಾಡ್ತೇವೆ. ಮಾಡಿದ ನಂತರ ಪೇಷಂಟನ್ನು ಸ್ಟೆಬಿಲೈಸ್ ಮಾಡಿ ನಾವು ಬರ್ನ್ಸ್ ICUಗೆ ಶಿಫ್ಟ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಅದೇ ರೀತಿ ಈಗ ಒಂದು ವ್ಯಕ್ತಿಯಲ್ಲಿ ಸುಟ್ಟ ಗಾಯಗಳಾದಾಗ ಅವರ ಸ್ಕಿನ್ ಮಾತ್ರ ಅದರಲ್ಲಿ ಇನ್ವಾಲ್ವ್ ಆಗಿರ್ತದ ಅಥವಾ ಬೇರೆ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗುವಂಥದ್ದು ಅಥವಾ ಆ ಆರ್ಗನ್ಸ್ ಕೂಡ ಇನ್ವಾಲ್ವ್ ಆಗಿರ್ತದ ಅಂತ? ಹೌದು, ಅಂದರೆ ಈಗ ಒಂದು ಬರ್ನ್ಸ್ ಆದಾಗ ಮೋಸ್ಟ್ ಕಾಮನ್ ಇನ್ವಾಲ್ವ್ಮೆಂಟ್ ಇಸ್ ಸ್ಕಿನ್ನೇ, ಮತ್ತೆ ಎಕ್ಸ್ಟರ್ನಲ್ ಆರ್ಗನ್ಸ್ ಕೂಡ ಇನ್ವಾಲ್ವ್ ಆಗ್ತದೆ. ಅಂದರೆ ಕಣ್ಣು, ಮೂಗು, ಬಾಯಿ, ಕೈ, ಆ ಥರ. ನಮಗೆ ತುಂಬ ಪೇಷಂಟ್ಸ್ ಕೇಳ್ತಾರೆ, ಈಗ ಒಂದು ನಾನು 50% ಬರ್ನ್ಸ್ ಆಗಿದೆ, ಪೇಷಂಟ್ ಕ್ರಿಟಿಕಲ್ ಇದ್ದಾರೆ ಅಂತ ಹೇಳಿದಾಗ, ಡಾಕ್ಟ್ರೆ ಬರೀ ಸ್ಕಿನ್ ಇನ್ವಾಲ್ವ್ಮೆಂಟ್ ಆದದಲ್ಲ, ಅದರಲ್ಲಿ ಏನಿದೆ, ಅವ್ರಿಗೆ ಯಾಕೆ ಈ ಥರ ಆಗಿದೆ ಅಂತೆಲ್ಲ ಕೇಳ್ತಾರೆ.
ಸೊ ಡೈರೆಕ್ಟಾಗಿ ಇಂಟರ್ನಲ್ ಆರ್ಗನ್ಸ್ ಇನ್ವಾಲ್ವ್ ಆಗದಿದ್ದರೂ ಕೂಡ ಈ ಬರ್ನ್ಸ್ ಆದಾಗ ನಮಗೆ ಸ್ಕಿನ್ ಎಂಬುದು ಒಂದು ಪ್ರೊಟೆಕ್ಟಿವ್ ಆರ್ಗನ್ ಇದ್ದಾಗೆ. ನಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಆದಾಗ ನಮ್ಮ ಬಾಡಿಯಿಂದ ಸ್ಲೋಲಿ ಎಲೆಕ್ಟ್ರೋಲೈಟ್ಸ್ ಹೋಗ್ತದೆ, ಅಂದರೆ ಉಪ್ಪಿನಂಶ, ಪೊಟ್ಯಾಷಿಯಂ ಅಂಶ, ಆ ಥರ ಅದೆಲ್ಲ ಲಾಸ್ ಆಗ್ತದೆ. ನಂತರ ನಮಗೆ ನ್ಯೂಟ್ರಿಷನ್ ಅಂದರೆ ಪ್ರೋಟೀನ್ ಅಂಶ ತುಂಬ ಕಮ್ಮಿ ಆಗ್ತದೆ, ನೀರಿನ ಅಂಶ, ಬಾಡಿಯಲ್ಲಿರುವ ನೀರಿನ ಅಂಶ ಕೂಡ ಲೀಕ್ ಆಗ್ತದೆ. ಲಾಸ್ಟಿಗೆ ನಮಗೆ ಬಾಡಿಗೆ ಇನ್ಫೆಕ್ಷನ್ ಬರುವ ಸಾಧ್ಯತೆ ಕೂಡ ತುಂಬ ಹೈ ಇರ್ತದೆ ಈ ಬರ್ನ್ಸ್ ಪೇಷಂಟಲ್ಲಿ. ಸೊ ಅದು ಏನಾಗ್ತದೆ ಅಂತ ಹೇಳಿದರೆ, ಇನ್ಫೆಕ್ಷನ್ ಇನಿಷಿಯಲಿ ಬಂದು ನಮ್ಮ ರಕ್ತದಲ್ಲಿ ಸ್ಪ್ರೆಡ್ ಆಗುವಂಥದ್ದು, ಬೇರೆ ಬೇರೆ ಆರ್ಗನ್ಗಳಿಗೆ ಸ್ಪ್ರೆಡ್ ಆಗುವಂಥದ್ದು. ಕಾಮನ್ ಆಗಿ ಬ್ಲಡ್ ಇಂದ ಅದು ಸೆಪ್ಟಿಸಿಮಿಯಾ ಅಂತ ಹೇಳ್ತೇವೆ ನಾವು, ಕಿಡ್ನಿಗೆ ಹೋಗ್ತಂತೆ ಮತ್ತು ಲಂಗ್ಸಿಗೆ ಹೋಗುವಂಥ ಸಾಧ್ಯತೆ, ಈ ಥರ ಬೇರೆ ಬೇರೆ ಆರ್ಗನ್ ಇನ್ವಾಲ್ವ್ಮೆಂಟ್ ಇರ್ತದೆ. ನಂತರ ಮಲ್ಟಿ ಆರ್ಗನ್ ಫೇಲಿಯರ್ ಆಗುವಂಥದ್ದು. ಫೈನಲಿ ಇದನ್ನೆಲ್ಲ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂತ ಹೇಳಿದರೆ ಡೆತ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ಓವರ್ ಆಲ್ ನೋಡಿದರೆ ಸ್ಕಿನ್ ಇನ್ವಾಲ್ವ್ಮೆಂಟ್, ಬಟ್ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಇನ್ವಾಲ್ವ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಹೌದು. ಅದೇ ರೀತಿ ಈಗ ಸುಟ್ಟ ಗಾಯಾಳುಗಳನ್ನು ಈ ICUಗೆ ಶಿಫ್ಟ್ ಮಾಡ್ತೀರಾ, ICUನಲ್ಲಿ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ನಮ್ಮದು ಪೇಷಂಟ್ ಅವರು ಕ್ಯಾಶುಯಾಲಿಟಿಗೆ ಬಂದಾಗ ನಾವು ಫಸ್ಟ್ ಏಡ್ ಎಲ್ಲ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಮಾಡ್ತೇವೆ. ಅದಾದ ನಂತರ ನಾವು ಅವರಿಗೆ ಬರ್ನ್ಸ್ ICUಗೆ ಶಿಫ್ಟ್ ಮಾಡ್ತೇವೆ. ಸೊ ಬರ್ನ್ಸ್ ICU ಅಂತ ಹೇಳುವಂಥದ್ದು ಒಂದು ICU ಸೆಟಪ್ ವಿತ್ ಇಂಡಿವಿಜುವಲ್ ರೂಮ್ಸ್, ಸೊ ದ್ಯಾಟ್ ಅವರ ಇನ್ಫೆಕ್ಷನ್ ಬೇರೆಯವರಿಗೆ ಹೋಗಬಾರ್ದು ಅಥವಾ ಬೇರೆಯವರ ಇನ್ಫೆಕ್ಷನ್ ಅವರಿಗೆ ಬರಬಾರ್ದು. ಆ ಥರ ನಾವು ಇಂಡಿವಿಜುವಲ್ ರೂಮ್ಸ್ ಮೇಂಟೈನ್ ಮಾಡಿದ್ದೇವೆ. ಅಲ್ಲಿ 1-on-1 ಸಿಸ್ಟರ್ಸ್ ಮ್ಯಾನೇಜ್ಮೆಂಟ್ ಇರ್ತದೆ. ಸೊ ಅಲ್ಲಿ ಒಬ್ಬರು ಇಂಟೆನ್ಸಿವಿಸ್ಟ್ ಇರ್ತಾರೆ, ಇಡೀ ಪೇಷಂಟನ್ನು ICU ನೋಡ್ಕೊಳ್ಳಿಕ್ಕೆ ಸಪ್ರೇಟ್ ಒಂದು ಇಂಟೆನ್ಸಿವಿಸ್ಟ್ ಡಾಕ್ಟರ್ಸ್ ಇರ್ತಾರೆ. ಸೊ ಅಲ್ಲಿ ಹೇಗಂತ ಹೇಳಿದರೆ, ನಾವು ಅವರನ್ನು ಕಂಟಿನ್ಯೂಸ್ ಅವರ BP ಮಾನಿಟರಿಂಗ್ ಆಗ್ತಾ ಇರ್ತದೆ, ರೆಸ್ಪಿರೇಟರಿ ರೇಟ್ ಮಾನಿಟರಿಂಗ್ ಆಗ್ತದೆ, ಹಾರ್ಟ್ ರೇಟ್ ಮಾನಿಟರಿಂಗ್ ಆಗ್ತದೆ, ಅವರ ಯೂರಿನ್ ಔಟ್ಪುಟ್ ಎಷ್ಟಿದೆ ಇದನ್ನು ಸಹ ನೋಡ್ತಾ ಇರ್ತೇವೆ. ಸೊ ಇದನ್ನೆಲ್ಲ ನೋಡಿ ನಾವು ಆ ಗಾಯವನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಸಮ್ಟೈಮ್ಸ್ ಅದು ಗಾಯ ಸಣ್ಣದು, ಅಂದರೆ ಡಿಗ್ರಿ ಆಫ್ ಬರ್ನ್ಸ್ ಕಮ್ಮಿ ಇದ್ದಾಗ ನಾವು ಒಂದು ಸ್ಪೆಷಲ್ ಡ್ರೆಸ್ಸಿಂಗ್ ಕಾಲ್ಡ್ ಕೊಲಾಜನ್ ಡ್ರೆಸ್ಸಿಂಗ್ ಅಂತ. ಇದು ಹೇಗಂತ ಹೇಳಿದ್ರೆ ಇದೊಂದು ಆರ್ಟಿಫಿಷಿಯಲ್ ಪದರ ಇದ್ದಾಗೆ. ಸೊ ನಾವು ಈ ಸತ್ತ ಸ್ಕಿನ್ನನ್ನೆಲ್ಲ ತೆಗೆದು ಈ ಕೊಲಾಜನ್ ಡ್ರೆಸ್ಸಿಂಗ್ ಹಾಕಿ ಅದನ್ನು ಒಂದು 3-4 ಡೇಸನ್ನು ಹಾಗೆ ಬಿಡ್ತೇವೆ. ಅದಾದ ನಂತರ ಪುನಃ ರೀಅಸೆಸ್ ಮಾಡ್ತೇವೆ. ಸೊ ಈ ಸಿಚುವೇಷನಲ್ಲಿ ಮೋಸ್ಟ್ ಆಫ್ ದ ಸೂಪರ್ಫಿಷಿಯಲ್ ವುಂಡ್ ಅದು ಹೀಲ್ ಆಗ್ತದೆ. ಸಪೋಸ್ ಡೀಪ್ ಬರ್ನ್ ಇದ್ದಾಗ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂದರೆ ಅದಕ್ಕೆ ಆಪರೇಷನ್ಗಳು ಬೇಕಾ, ಸಪೋಸ್ ಆಪರೇಷನ್ ಬೇಕಿದ್ದು ಅದಕ್ಕೆ ಯಾವ ಥರದ ಆಪರೇಷನ್ ಬೇಕು. ನಾವು ಆಪರೇಷನ್ ಬೇಕು ಅಂತ ಹೇಳಿದರೆ ಪೇಷಂಟನ್ನು ಆಪರೇಷನ್ ಥಿಯೇಟ್ರಿಗೆ ಕೊಂಡೋಗಿ ಆ ಸತ್ತ ಚರ್ಮನ ತೆಗಿತೇವೆ, ಮತ್ತು ಅದಕ್ಕೆ ಬೇರೆ ಕಡೆಯಿಂದ ಮಾಂಸ ಅಥವಾ ಚರ್ಮ ಹಾಕುವಂಥ ಆಪರೇಷನ್ಸ್ ಎಲ್ಲ ಬೇಕಾಗ್ತದೆ. ಸೊ ಈ ಆಪರೇಷನ್ ಹಾಕುವಂಥದ್ದಕ್ಕೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಈಗ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಎಲ್ಲ ಆದ ಮೇಲೆ ಅವ್ರು ಮತ್ತೆ ನಾರ್ಮಲ್ ಆಗಿರ್ತಾರ, ಅವ್ರು ಮೊದ್ಲು ಹೇಗಿದ್ರು ಹಾಗೆ ಇರ್ತಾರ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ಗಳು ಇರ್ಬೋದಾ? ಇದೆಲ್ಲ ಡಿಪೆಂಡ್ ಆಗೋದು ಮೇನ್ಲಿ ಒಂದು ಸಿವಿಯಾರಿಟಿ ಮೇಲೆ, ಬರ್ನ್ ಸಿವಿಯಾರಿಟಿ ಮೇಲೆ, ಮತ್ತು ಅವರು ಹೇಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅದರ ಮೇಲೆ. ಸೊ ಯೂಶ್ವಲಿ ಈಗ ಸೂಪರ್ಫಿಷಿಯಲ್ ಬರ್ನ್ಸ್ ಎಲ್ಲ ಇದ್ದರೆ ಅದು ಕಲೆ ಇಲ್ಲದೆ ನಾರ್ಮಲ್ ಇದರಲ್ಲಿ ಗುಣ ಆಗ್ತದೆ, ಮತ್ತು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಸರಿಯಾಗಿ ಅವರು ಅವರ ನಾರ್ಮಲ್ ಜೀವನಕ್ಕೆ ಅವರು ವಾಪಸ್ಸು ತಿರುಗ್ತಾರೆ. ಸಪೋಸ್ ಅವರ ಟ್ರೀಟ್ಮೆಂಟ್ ಸರಿಯಾಗಿಲ್ಲ ಅಂದರೆ ಹಳ್ಳಿಯಲ್ಲಿರುವವರಿಗೆಲ್ಲ ಗೊತ್ತಿರೋದಿಲ್ಲ ಎಲ್ಲಿಗೆ ಹೋಗಬೇಕು, ಏನು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ಅಂಥ ಸಿಚುವೇಶನ್ಸಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸರಿ ಆಗದಿದ್ದಾಗ ಅಥವಾ ಸ್ವಲ್ಪ ಜನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ಇದೇನು ಇಲ್ಲ ಸರಿ ಉಂಟು ನಮಗೇನು ಆಗೋದಿಲ್ಲ, ಹಾಗೆ ಹಳ್ಳಿ ಮದ್ದು ಮಾಡಿ ಅಂಥದ್ದೆಲ್ಲ ಮಾಡ್ತಾರೆ. ಸೊ ಅಂಥ ಸಿಚುವೇಶನ್ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಗಾಯಗಳು ಇನ್ಫೆಕ್ಷನ್ ಆಗ್ತದೆ, ಇಲ್ಲ ಅಂತ ಹೇಳಿದರೆ ಆ ಗಾಯಗಳು ಗುಣ ಆಗುವಾಗ ಅದು ಹತ್ತಿರದಿಂದ ಮಾಂಸವನ್ನು ಎಳ್ಕೊಂಡು ಅದು ಹಾಗೆ ಗುಣ ಆಗ್ತದೆ. ಇದಕ್ಕೆ ನಾವು ಕಾಂಟ್ರಾಕ್ಚರ್ಸ್ ಅಂತ ಹೇಳ್ತೇವೆ. ಇದು ಕಾಂಟ್ರಾಕ್ಚರ್ಸ್ ಬರುವಂಥದ್ದು ಬೇರೆ ಬೇರೆ ಕಡೆಯಲ್ಲಿ ಬರ್ತದೆ. ಸೊ ಕಾಮನ್ ಆಗಿ ನಾವು ಕಣ್ಣತ್ರ ಬರ್ಬೋದು, ಕುತ್ತಿಗೆ ಹತ್ರ ಬರ್ಬೋದು, ಕಂಕುಳ ಹತ್ರ ಬರ್ಬೋದು, ಕೈಗೆ, ಕಾಲಿಗೆ, ಮೊಣಕಾಲಿನ ಹಿಂಭಾಗ, ಈ ಥರ ಬೇರೆ ಬೇರೆ ಕಡೆಯಲ್ಲಿ ಬಂದಾಗ ಅವರ ನಾರ್ಮಲ್ ಆಕ್ಟಿವಿಟೀಸಿಗೆ ಅದು ಎಫೆಕ್ಟ್ ಆಗ್ತದೆ. ಸೊ ಕುತ್ತಿಗೆಯಲ್ಲಿರುವ ಕಾಂಟ್ರಾಕ್ಚರ್ಸಿಂದ ಅವರಿಗೆ ಕುತ್ತಿಗೆ ಮೇಲೆ ನೋಡ್ಲಿಕ್ಕೆ ಆಗದೇ ಇರುವಂಥದ್ದು, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಕುತ್ತಿಗೆಯಲ್ಲಿದ್ದದ್ದು ಬಾಯನ್ನು ಸಹ ಎಳಿತದೆ. ಸೊ ಆಗ ಅವರು ಊಟ ಮಾಡಿದ್ದೆಲ್ಲ ಹಾಗೆ ಲೀಕ್ ಆಗಿ ಹೋಗ್ತದೆ. ನಂತರ ಕಂಕುಳದಿಂದಾಗಿ ಅವರ ಭುಜ ಎತ್ತಲಿಕ್ಕೆ ಆಗುದಿಲ್ಲ, ಮತ್ತೆ ಕೈಯಲ್ಲಿದ್ರೆ ಅವರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಎಳ್ದಾಗೆ ಆಗುದು, ಎಳ್ದು ಅದು ಗಟ್ಟಿ ಹಿಡ್ಕೊಳ್ತದೆ, ಮತ್ತೆ ಕಾಲಿನ ಹಿಂಭಾಗದಲ್ಲಿ ಆದಾಗ ನಡಿಲಿಕ್ಕೆ ಆಗುದಿಲ್ಲ. ಈ ತರ ಬೇರೆ ಬೇರೆ ತೊಂದರೆಗಳು ಕಾಣಿಸಿಕೊಳ್ತದೆ. ಇದಕ್ಕೆ ನಾವು ಸ್ಕಿನ್ ಕಾಂಟ್ರಾಕ್ಚರ್ಸ್ ಅಂತ ಹೇಳ್ತೇವೆ. ಈಗ ನೀವು ಸ್ಕಿನ್ ಕಾಂಟ್ರಾಕ್ಚರ್ ಅಂತ ಹೇಳಿದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ?
ಇದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳುವಂಥದ್ದು ಸರ್ಜಿಕಲ್ಲೇ ಟ್ರೀಟ್ಮೆಂಟ್. ಸೊ ಅವರು ಬಂದಾಗ, ಇಂಥ ಪೇಷಂಟ್ಸ್ ಬಂದಾಗ ನಾವು ಫಸ್ಟ್ ಆಗಿ ಅವರನ್ನ ಅಸೆಸ್ ಮಾಡ್ತೇವೆ. ಇದರಲ್ಲಿ ಸಹ ಕಾಂಟ್ರಾಕ್ಚುಯಲ್ಸ್ ಬೇರೆ ಬೇರೆ ಡಿಗ್ರಿಗಳಿರ್ತದೆ, ಯಾವ ಲೆವೆಲಲ್ಲಿ ಇದು ಕಾಂಟ್ರಾಕ್ಚರ್ಸ್ ಆಗಿದೆ ಅಂತ ನಾವು ಅಸೆಸ್ ಮಾಡ್ತೇವೆ. ಅದಾದ ನಂತರ ಅವರನ್ನು ಆಪರೇಷನ್ ಒಳಪಡಿಸ್ತೇವೆ. ಸೊ ಆಪರೇಷನ್ ಏನಂತ ಹೇಳಿದರೆ, ಈ ಅಂಟಿರುವ ಚರ್ಮವನ್ನು ಬಿಡಿಸುವಂಥದ್ದು. ಅದು ಬಿಡಿಸಿದ ನಂತರ ಆ ಚರ್ಮ ಜಾಗ ಇದೆ, ಗಾಯ ಬರ್ತದಲ್ಲ, ಆ ಗಾಯಕ್ಕೆ ನಾವು ಮಾಂಸ ಹಾಕಬೇಕು, ಇಲ್ಲ ಅಂತ ಹೇಳುವಂಥದ್ದು ಸ್ಕಿನ್ ಗ್ರಾಫ್ಟಿಂಗ್ ನೆಕ್ಸ್ಟ್ ಲೆವೆಲ್ಗೆ. ಸೊ ಸ್ಕಿನ್ ಗ್ರಾಫ್ಟಿಂಗ್ ಹಾಕಿ ಅದನ್ನು ನಾವು ಸ್ವಲ್ಪ ದಿವಸವರೆಗೆ ಬಿಡ್ತೇವೆ. ಅದು ಸ್ಕಿನ್ ಗ್ರಾಫ್ಟಿಂಗ್ ಸೆಟ್ಲ್ ಆದ ನಂತರ ಅಲ್ಲಿಗೆ ನಾವು ಫಿಸಿಯೋಥೆರಪಿ ಕೊಡ್ತೇವೆ. ಈ ಫಿಸಿಯೋಥೆರಪಿ ಮತ್ತು ಇದೆಲ್ಲ ಟ್ರೀಟ್ಮೆಂಟಿಂದ ಅವರ ಮೂಮೆಂಟ್ಸ್ ನಾರ್ಮಲ್ ಆಗಿ ಅವರ ನಾರ್ಮಲ್ ಆ್ಯಕ್ಟಿವಿಟೀಸಿಗೆ ವಾಪಸ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಈಗ ನೀವು ಹೇಳಿದ್ರಿ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳಿದ್ರಿ. ಈಗ ಸ್ಕಿನ್ ಗ್ರಾಫ್ಟಿಂಗ್ ಅನ್ನುವಂಥದ್ದು ಅವ್ರದ್ದೇ ದೇಹದ ಚರ್ಮದಿಂದ ತೆಗಿಬೋದಾ ಅಥವಾ ಬೇರೆಯವ್ರದ್ದು ದೇಹದಿಂದ ಕೂಡ ತೆಗೆದು ಹಾಕ್ಲಿಕ್ಕೆ ಆಗುತ್ತೆ? ಮೋಸ್ಟ್ ಆಫ್ ದ ಟೈಮ್ಸ್ ಅಂದರೆ ನಾವು ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳುವಂಥದ್ದು ಅವರದ್ದೇ ದೇಹದಿಂದ ತೆಗೆಯುವಂಥದ್ದು. ಬಟ್ ಈಗ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಇದೇ ಕ್ಯಾಡವರಿಕ್ ಸ್ಕಿನ್ ಗ್ರಾಫ್ಟಿಂಗ್ ಅಂತ. ಇದು ಈಗ ಸಪೋಸ್ ಒಂದು ಪೇಷಂಟ್ ಒಂದು 50% 60% ಬರ್ನ್ಸ್ ಆಗಿದೆ ಅಂತಂದರೆ, ಅಂಥ ಪೇಷಂಟಲ್ಲಿ ನಾವು ಅವರನ್ನು ಆಪರೇಷನ್ಗೆ ಒಳಪಡಿಸ್ತೇವೆ, ಅವರಲ್ಲಿ ಸತ್ತ ಚರ್ಮನ ತೆಗಿತೇವೆ. ಆಗೇನಾಗ್ತದೆ, ಅಲ್ಲಿಗೆ ಚರ್ಮ ಹಾಕಲಿಕ್ಕೆ ಅವರ ಚರ್ಮ ತುಂಬ ಕಮ್ಮಿ ಆಗ್ತದೆ. ಅಂಥ ಸಿಚುವೇಶನಲ್ಲಿ ನಾವು ಈ ಕ್ಯಾಡವರಿಕ್ ಸ್ಕಿನ್ ಗ್ರಾಫ್ಟಿಂಗ್ ಅಂತ, ನಮ್ಮ ಸ್ಕಿನ್ ಬ್ಯಾಂಕ್ ಅಂತ, ಹೇಗೆ ಐ ಬ್ಯಾಂಕ್ ಬ್ಲಡ್ ಬ್ಯಾಂಕ್ ಇದೆ ಅಲ್ಲ, ಅದೇ ಥರ ಸ್ಕಿನ್ ಬ್ಯಾಂಕ್ ಅಂತ ಇರ್ತದೆ. ಆ ಸ್ಕಿನ್ ಬ್ಯಾಂಕಿಂದ ಈ ಸ್ಕಿನ್ನನ್ನು ತಗೊಂಡು ಅಲ್ಲಿಗೆ ಹಾಕುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಒಂದು ನಮ್ಮ ಗಾಯದ ಗಾಯದಿಂದ ನೀರಿನಂಶ, ಪೊಟ್ಯಾಷಿಯಮ್, ಎಲೆಕ್ಟ್ರೋಲೈಟ್ಸ್, ಪ್ರೋಟೀನ್ ಲಾಸ್ ಇದೆಲ್ಲ ಕಮ್ಮಿ ಆಗ್ತದೆ. ಪೇಷಂಟಿಗೆ ನೋವು ಕೂಡ ಕಮ್ಮಿ ಆಗ್ತದೆ. ನಂತರ ಹೆಚ್ಚಿನ ಪರ್ಸೆಂಟೇಜ್ ಆಫ್ ಇನ್ಫೆಕ್ಷನ್ ಕೂಡ ಕಮ್ಮಿ ಆಗ್ತದೆ. ನಂತರ ಅರೌಂಡ್ 50% ಆಫ್ ದ ವೂಂಡ್ ಅದೇ ಗುಣ ಮಾಡ್ತದೆ. ಈ ಕ್ಯಾಡವರಿಕ್ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳುವಂಥದ್ದು ಟೆಂಪರರಿ ಮೆಷರ್, ಅಂದರೆ ಇದು ಪರ್ಮನೆಂಟ್ ಆಗಿ ಅಂಟುದಿಲ್ಲ, ಅದು ಟೆಂಪರರಿ ಅಷ್ಟೇ. ಸೊ ಟೆಂಪರರಿ ಮೆಷರ್ ಹೇಗಂತ ಹೇಳಿದ್ರೆ, ಸ್ವಲ್ಪ ದಿವಸದಲ್ಲಿ ಅದು ಬಿಡ್ತದೆ ಬಾಡಿಯಿಂದ. ಆ ಬಿಡುವ ಟೈಮಲ್ಲಿ ಅರ್ಧ ಗಾಯಗಳು ಗುಣ ಆಗಿರ್ತದೆ, ರೆಸ್ಟ್ ಅರ್ಧ ಗಾಯಗಳು ಸ್ಕಿನ್ ಗ್ರಾಫ್ಟಿಂಗ್ ಅಂದರೆ ಪೇಷಂಟ್ ಓನ್ ಸ್ಕಿನ್ ತೆಗೆದು ಹಾಕಲಿಕ್ಕೆ ರೆಡಿ ಆಗ್ತದೆ. ಸೊ ಇದು ತುಂಬ ಅಡ್ವಾಂಟೇಜ್, ಎಸ್ಪೆಷಲಿ 50%ಗಿಂತ ಜಾಸ್ತಿ ಇರುವಂಥ ಬರ್ನ್ಸ್ ಪೇಷಂಟಲ್ಲಿ ಇದು ತುಂಬ ಅಡ್ವಾಂಟೇಜ್. ಅದಕ್ಕೆ ನಾವು ಸ್ಕಿನ್ ಬ್ಯಾಂಕ್ ಅಂತ ಹೇಳ್ತೇವೆ ಇದಕ್ಕೆ. ಈಗ ನೀವು ಹೇಳಿದ್ರೆ ಸರ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಅವರದ್ದೇ ದೇಹದಿಂದ ಚರ್ಮ ತೆಗಿತೇವೆ ಅಂತ, ಏನ್ ತೊಂದರೆ ಆಗಲ್ವಾ ಅಂತ? ಇನ್ನು ಆ ಜಾಗದಿಂದ, ತೆಗ್ದ ಜಾಗದಿಂದ ಏನು ತೊಂದರೆ ಆಗಲ್ಲ? ಇಲ್ಲ, ತೆಗ್ದ ಜಾಗದಿಂದ ಅದು ನಾರ್ಮಲಿ ಗುಣ ಆಗ್ಲಿಕ್ಕೆ ಒಂದು 10 days ಎಲ್ಲ ಹಾಗೆ ಗುಣ ಆಗ್ತದೆ. ಅಂದ್ರೆ ಸ್ಕಿನ್ ಗ್ರಾಫ್ಟಿಂಗ್ ನಾವು ತೆಗಿತೇವಲ್ಲ, ಅದು ಹಾಗೆ ನಾವು ಡ್ರೆಸ್ಸಿಂಗ್ ಮಾಡಿ ಬಿಡ್ತೇವೆ. ಸೊ ಆ ಜಾಗ ಒಂದು 10 days ಅಲ್ಲಿ ಈಗ ನಾವು ಬಿದ್ದಾಗ ಗಾಯಗಳು ಹೇಗಾಗ್ತದಲ್ಲ, ಅದೇ ರೀತಿಯಲ್ಲಿ ಇದು ಕೂಡ ಗುಣ ಆಗ್ತದೆ. ಸೊ ಬಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ಕಲೆಗಳು ಇರುವ ಸಾಧ್ಯತೆ ಇರ್ತದೆ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿರುವುದಿಲ್ಲ. ಈಗ ಸುಟ್ಟ ಗಾಯಗಳಿಗೆ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ಅವರು ಮತ್ತೆ ಗುಣಮುಖ ಆದ್ಮೇಲೆ ಕೆಲವೊಂದು ಸಲ ಗಾಯಗಳ ಕಲೆಗಳು ಉಳಿದಿರ್ತದೆ. ಈ ಕಲೆಗಳು ಹೋಗ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ವಾ ಅಥವಾ ಏನಾದ್ರೂ ಅದಕ್ಕೂ ಟ್ರೀಟ್ಮೆಂಟ್ ಇದೆಯಾ? ಇದೆ. ಅಂದ್ರೆ ಈಗ ನಾವು ಸುಟ್ಟ ಗಾಯಗಳು ಟ್ರೀಟ್ಮೆಂಟ್ ಮಾಡುವಾಗ ಸ್ವಲ್ಪ ಸೂಪರ್ಫಿಷಿಯಲ್ ಬರ್ನ್ಸ್ ಇದ್ರೆ ಅದು ಏನು ಕಲೆ ಇಲ್ಲದೆ ಗುಣ ಆಗ್ತದೆ. ಬಟ್ ಡೀಪರ್ ಬರ್ನ್ಸ್ ಇದ್ದಾಗ ಸ್ವಲ್ಪ ಕಲೆಗಳು ಉಳ್ಕೊಳ್ತದೆ. ನಂತರ ನಾವು ಚರ್ಮ ತೆಗೆದು ಬೇರೆ ಕಡೆಯಿಂದ ತೆಗೆದು ಹಾಕ್ತೇವಲ್ಲ, ಆಗ ಕೂಡ ಕಲೆಗಳು ಉಳ್ಕೊಳ್ತದೆ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇದು ಗುಣ ಆಗುವ ಟೈಮಲ್ಲಿ ನಾವು ಪೇಷಂಟ್ಗಳಿಗೆ ಮಸಾಜಿಂಗ್ ಹೇಳಿಕೊಡ್ತೇವೆ. ಅದಕ್ಕೆ ಗಾಯದ ತೆಗೆದ ಜಾಗ, ಚರ್ಮ ತೆಗೆದ ಜಾಗಕ್ಕೆ ಮಸಾಜ್ ಮಾಡುವಂಥದ್ದು. ನಂತರ ಕಂಪ್ರೆಷನ್ ಗಾರ್ಮೆಂಟ್ಸ್ ಅಂದರೆ ಟೈಟ್ ಆಗಿ ಡ್ರೆಸ್ಸಿಂಗ್ ಮಾಡುವಂಥದ್ದು. ಆ ಜಾಗಕ್ಕೆ ಬಟ್ಟೆ ಅಂದರೆ ಒಂದು ಸಾಕ್ಸ್ ಆಗಲಿ ಅಥವಾ ಕೈಗೆ ಹಾಕುವಂಥದ್ದು ಸ್ಟಾಕಿಂಗ್ಸ್ ಆಗಲಿ, ಈ ಥರ ಕಂಪ್ರೆಷನ್ ಗಾರ್ಮೆಂಟ್ಸ್ ಕೊಡ್ತೇವೆ. ಇದರಿಂದ ಕಲೆ ಬರುವಂಥದ್ದು ಸ್ಕಿನ್ನಿನ ಲೆವೆಲಿಂದ ಮೇಲೆ ಬರ್ತದೆ. ನಾರ್ಮಲಿ ಅದು ಬರುವುದನ್ನು ಇದು ತಡೀತದೆ ಪ್ರೆಷರ್ ಆಗಿ ಕೊಟ್ಟು. ಸೊ ಇದಕ್ಕೆ ನಾವು ಹೈಪರ್ಟ್ರೋಫಿಕ್ ಸ್ಕಾರ್ ಅಂತ ಹೇಳ್ತೇವೆ. ಇದನ್ನೆಲ್ಲ ಈ ಕಂಪ್ರೆಷನ್ ಗಾರ್ಮೆಂಟಿಂದೆಲ್ಲ ಅದು ಕಮ್ಮಿ ಮಾಡ್ಬೋದು. ಈಗ ರೀಸೆಂಟ್ ಆಗಿ ನಾವು ಈವನ್ ಲೇಸರ್ಸ್ ಯೂಸ್ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಟೈಪ್ಸ್ ಆಫ್ ಲೇಸರ್ಸ್ ಯೂಸ್ ಮಾಡ್ಬೋದು. ಈ ಲೇಸರ್ಸಿಂದ ಕಲೆ, ಹೈಪರ್ಟ್ರೋಫಿಕ್ ಸ್ಕಾರ್ ಇದನ್ನೆಲ್ಲ ಕಮ್ಮಿ ಮಾಡುವ ಸಾಧ್ಯತೆ ಇದೆ. ಓಕೆ ಡಾಕ್ಟರ್, ಈಗ ನೀವು ಆಗಲೇ ಹೇಳಿದಾಗೆ ಸ್ಕಿನ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ, ಈಗ ಸ್ಕಿನ್ ಬ್ಯಾಂಕ್ ಅಂದ್ರೆ ಏನು ಅಂತ? ಸ್ಕಿನ್ ಬ್ಯಾಂಕ್ ಎಲ್ಲಿದೆ ಇಲ್ಲಿ, ಅಥವಾ ಅದನ್ನು ಯಾರು ಕೂಡ ಸ್ಕಿನ್ ಅನ್ನು ಡೊನೇಟ್ ಮಾಡ್ಬೋದಾ, ಅದರ ಬಗ್ಗೆ ಮಾತು? ಹೌದು, ಈಗ ನಮ್ಮ ಮಂಗಳೂರಲ್ಲಿ ಫಾದರ್ ಮುಲ್ಲರ್ಸಲ್ಲಿ ಈ ಸ್ಕಿನ್ ಬ್ಯಾಂಕ್ ಅಂತ ಇದೆ. ಸೊ ನಾನು ಆಗಲೇ ಹೇಳಿದ ಹಾಗೆ, ಹೇಗೆ ಐ ಬ್ಯಾಂಕ್, ಬ್ಲಡ್ ಬ್ಯಾಂಕ್ ಇದೆಯೋ ಅದೇ ಥರ ಸ್ಕಿನ್ ಬ್ಯಾಂಕ್. ಐ ಬ್ಯಾಂಕಲ್ಲಿ ಈಗ ಸಪೋಸ್ ಒಂದು ಪೇಷಂಟ್ ತೀರಿ ಹೋದ ನಂತರ ಅವರ ಐಯನ್ನು ಡೊನೇಟ್ ಮಾಡ್ತಾರೆ. ಅದೇ ರೀತಿ ಒಂದು ಪೇಷಂಟ್ ತೀರಿ ಹೋದ ನಂತರ ಅವರ ಸ್ಕಿನ್ನನ್ನು ಕೂಡ ಡೊನೇಟ್ ಮಾಡ್ಬೋದು. ಸೊ ಅವರು ಈಗ ಯಾರೇ ಒಂದು ಪೇಷಂಟ್ ಒಬ್ಬರು ತೀರಿ ಹೋದರು ಅಂತ ಹೇಳಿ, ಆಗ ಅವರ ಫ್ಯಾಮಿಲಿಯವರು ನಮ್ಮ ಹಾಸ್ಪಿಟ್ಲಿಗೆ ಇನ್ಫಾರ್ಮ್ ಮಾಡಿದರೆ ನಮ್ಮ ಹಾಸ್ಪಿಟಲಿಂದ ಒಂದು ಟೀಮ್ ಹೋಗ್ತದೆ. ಸೊ ಟೀಮಲ್ಲಿ ಅಂತ ಹೇಳಿದರೆ ಪ್ಲಾಸ್ಟಿಕ್ ಸರ್ಜನ್ಸ್ ಇರ್ತಾರೆ, ಮೈಕ್ರೋಬಯಾಲಜಿಸ್ಟ್ ಅಥವಾ ಟೆಕ್ನಿಷಿಯನ್ಸ್, ಬೇರೆ ಬೇರೆ
ಒಂದು ಟೀಮ್ ಡಾಕ್ಟರ್ಸ್ನದ್ದು ಟೀಮ್ಸ್ ಇರ್ತದೆ. ಸೊ ಆ ಟೀಮ್ನವರು ಅಲ್ಲಿ ಅವರು ಸತ್ತ ಜಾಗಕ್ಕೆ ಹೋಗಿ, ಅಂದರೆ ಸ್ವಲ್ಪ ಜನರು ಅಂದ್ಕೊಳ್ತಾರೆ ಇಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗ್ತದೆ ಅಂತ. ಇಲ್ಲ, ಅವರ ಮನೆಯಲ್ಲಿ ಇದ್ದು ಅವ್ರು ನಮಗೆ ಇನ್ಫಾರ್ಮ್ ಮಾಡಿದರೆ ನಾವು ಅವರ ಮನೆಗೆ ಹೋಗಿ ಆ ಸ್ಕಿನ್ನನ್ನು ಹಾರ್ವೆಸ್ಟ್ ಮಾಡುವಂಥದ್ದು. ಸೊ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಒಂದು ಸ್ಟೆರೈಲ್ ಕಂಡೀಷನ್ಸಲ್ಲಿ, ಅಂದರೆ ಅದನ್ನು ಕ್ಲೀನ್ ಮಾಡಿ ಎಲ್ಲ ಮಾಡಿ ಆ ಸ್ಕಿನ್ನನ್ನು ಹಾರ್ವೆಸ್ಟ್ ಮಾಡ್ತೇವೆ. ಇನ್ನೊಂದು ಡೌಟ್ ಅಂತ ಹೇಳಿದರೆ, ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ಅದನ್ನು ತೆಗೆದ್ರೆ ಅದು ವಿಕಾರ ಆಗಿ ಕಾಣ್ತದೆ, ಇಲ್ಲ ಮತ್ತು ಅವರಿಗೆ ಏಜ್ ಆಗಿದೆ ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಥರ ಇಲ್ಲ. 18 ವರ್ಷ ಮೇಲ್ಪಟ್ಟವರು ಯಾವ ಏಜ್ನವರು ಆದರೂ ಕೂಡ ಸ್ಕಿನ್ನನ್ನು ಡೊನೇಟ್ ಮಾಡ್ಬೋದು. ನಂತರ ನಾವು ಸ್ಕಿನ್ನನ್ನು ತೆಗೆಯುವುದು ನಾರ್ಮಲ್ ಆಗಿ ತೊಡೆಯಿಂದ ಮತ್ತು ಕಾಲಿಂದ, ಬೇಕಿದ್ರೆ ಬ್ಯಾಕಿಂದ, ಬೇರೆ ಯಾವ ಜಾಗದಿಂದ ನಾವು ತೆಗೆಯುವುದಿಲ್ಲ. ಸೊ ಅವರಿಗೆ ವಿಕಾರ ಆಗಿ ಕಾಣದ ಹಾಗೆ ನಾವು ತೆಗಿತೇವೆ. ತೆಗೆದ ನಂತರ ನಾವು ಆ ತೆಗೆದ ಜಾಗಕ್ಕೆ ಡ್ರೆಸ್ಸಿಂಗ್ ಕೂಡ ಮಾಡ್ತೇವೆ, ಕ್ಲೀನಾಗಿ ಅದನ್ನು ಡ್ರೆಸ್ಸಿಂಗ್ ಮಾಡ್ತೇವೆ. ಆ ತೆಗೆದ ಸ್ಕಿನ್ನನ್ನು ಒಂದು ಲಿಕ್ವಿಡಲ್ಲಿ ಹಾಕಿ ನಾವು ನಮ್ಮ ಸ್ಕಿನ್ ಬ್ಯಾಂಕ್, ಫಾದರ್ ಮುಲ್ಲರ್ಸಲ್ಲಿರುವ ಸ್ಕಿನ್ ಬ್ಯಾಂಕಿಗೆ ಕಳಿಸ್ತೇವೆ. ಸ್ಕಿನ್ ಬ್ಯಾಂಕಲ್ಲಿ ಏನು ಮಾಡ್ತದೆ ಅಂತ ಹೇಳಿದರೆ, ಅದನ್ನು ವೇರಿಯಸ್ ಲಿಕ್ವಿಡ್ಸ್ ಮತ್ತು ಅದಕ್ಕೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ, ಅದನ್ನು ಬೇರೆ ಬೇರೆ ಮೆಷಿನಲ್ಲಿ ಅದನ್ನು ಹಾಕಿ ಇದರದ್ದು ಸ್ಟೇಜಸ್ ಇರ್ತದೆ. ಈ ಸ್ಟೇಜಸ್ಗೆ ಆಲ್ಮೋಸ್ಟ್ ಒಂದು 40 to 50 ಡೇಸ್ ನಡೀತದೆ. ಸೊ ಈ ಸ್ಟೇಜಸಲ್ಲಿ ಅದು ಸ್ಕಿನ್ನಿಗೆ ವೇರಿಯಸ್ ಟ್ರೀಟ್ಮೆಂಟ್ ಆಗಬೇಕು, ಅದು ಬೇರೆಯವರಿಗೆ ಇನ್ಫೆಕ್ಷನ್ ಬರದ ಹಾಗೆ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತೇವೆ. ಮಾಡಿ ಅದನ್ನು ಕೋಲ್ಡ್ ಇದರಲ್ಲಿ ಸ್ಟೋರೇಜಲ್ಲಿ ಅದನ್ನು 2 yearsವರೆಗೆ ಪ್ರಿಸರ್ವ್ ಮಾಡ್ಬೋದು ನಾವು. ಯಾವಾಗಾದರೂ ಯಾವ ಪೇಷಂಟಿಗೆ ಬರ್ನ್ಸೇ ಆಗಲಿ ಅಥವಾ ಈವನ್ ಆಕ್ಸಿಡೆಂಟ್ ಆದಾಗ ಕೂಡ, ಆಕ್ಸಿಡೆಂಟ್ ಆದಾಗ ನಮಗೆ ಸ್ಕಿನ್ ರಿಕ್ವೈರ್ಮೆಂಟ್ ಅಂತ ಯಾರಾದರೂ ಕೇಳಿದರೆ ನಾವು ಈ ಸ್ಕಿನ್ನನ್ನು ಅವರಿಗೆ ಕೊಡ್ಬೋದು. ಇದರಿಂದ ಈ ತುಂಬ ಹೆಲ್ಪ್ ಇದೆ. ಸೊ ನಿಮ್ಮ ಮಾಧ್ಯಮದಿಂದ ನಾವು ಏನು ಹೇಳೋದು ಅಂತ ಹೇಳಿದರೆ, ಹೇಗೆ ನೀವು ಕಣ್ಣನ್ನು ಎಷ್ಟು ಜನ ಡೊನೇಟ್ ಮಾಡಲಿಕ್ಕೆ ಪ್ಲೆಜ್ ಮಾಡ್ತೀರಾ, ಅದೇ ಥರ ಸ್ಕಿನ್ನನ್ನು ಕೂಡ ಡೊನೇಟ್ ಮಾಡಲಿಕ್ಕೆ ಪ್ಲೆಜ್ ಮಾಡಿದರೆ ಈ ಸ್ಕಿನ್ನಿಂದ ಎಷ್ಟೋ ಜನರ ಜೀವ ಉಳಿಸಲಿಕ್ಕೆ ಆಗ್ತದೆ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ತುಂಬಾ ಜನಕ್ಕೆ ಇದ್ರ ಮಾಹಿತಿ ಗೊತ್ತಿರೋದಿಲ್ಲ, ಸ್ಕಿನ್ ಡೊನೇಟ್ ಮಾಡುವುದು ಈ ರೀತಿ ಒಂದು ಇದೆ ಅಂತ ಹೇಳಿ. ಹೌದು, ಈ ಮೂಲಕ ಗೊತ್ತಾಗಿ ಅವರು ಡೊನೇಟ್ ಮಾಡಿದ್ರೆ ಅದು ತುಂಬಾ ಜನರನ್ನ ಸೇವ್ ಮಾಡಿದಾಗ ಆಗ್ತದೆ. ಡಾಕ್ಟರ್, ಈಗ ಕೊನೆಯದಾಗಿ, ಈಗ ಸುಟ್ಟ ಗಾಯಗಳಾದಾಗ ಮನೆಯಲ್ಲಿ ಭಯ ಪಡುವಂತದ್ದು ಇರ್ಬೋದು, ಅಥವಾ ತುಂಬಾ ಟೆನ್ಷನ್ ಏನ್ ಮಾಡೋದು ಅಂತೇಳಿ ಭಯ ಪಡುವವರು ಇರ್ತಾರೆ. ಇನ್ನು ಕೆಲವರು ಏನೂ ಆಗಲ್ಲ, ನಾವು ಸುಮ್ನೆ ಮನೆ ಮದ್ದುಗಳನ್ನ ಮಾಡಿದ್ರೆ ಗುಣ ಆಗ್ತದೆ, ಆಮೇಲೆ ಅದು ದೊಡ್ಡದಾದ್ಮೇಲೆ ಬಂದು ನಿಮ್ಮ ಹತ್ರ ಇದ್ ಮಾಡುವವರು ಕೂಡ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿ ನಾನು ಹೇಳೋದಂತ ಹೇಳಿದರೆ, ಆದಷ್ಟು ಡಾಕ್ಟರನ್ನು ನೀವು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಯಾಕಂದರೆ ನೀವು ಮನೆ ಮದ್ದು ಮಾಡಿ ಎಷ್ಟೋ ಜನರನ್ನು ನೋಡಿದ್ದೇವೆ ನಾವು, ಮನೆ ಮದ್ದು ಮಾಡಿ ಅದರದ್ದು ಇನ್ಫೆಕ್ಷನ್ ಆಗಿ ಅವರು ಬರುವ ಟೈಮಿಗೆ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗಿರ್ತದೆ. ನನ್ನ ಸಜೆಷನ್ ಅಂತ ಹೇಳಿದರೆ, ನಾನು ಹೇಳಿದ ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಮ್ಮ ಮನೆಯಲ್ಲಿ ಮಾಡಿ ನೀವು ಆದಷ್ಟು ಬೇಗ ಒಂದು ಹಾಸ್ಪಿಟಲ್ಗೆ ಅಪ್ರೋಚ್ ಆಗಿ ಡಾಕ್ಟರಿಗೆ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ಆ ಬರ್ನ್ಸ್ ಇದು ನೆಕ್ಸ್ಟ್ ಲೆವೆಲಿಗೆ ಹೋಗುವಂಥದ್ದನ್ನು ನಾವು ತಡಿಬೋದು, ಬೇಗ ಗಾಯವನ್ನು ಗುಣ ಮಾಡೋದು ಮತ್ತು ನೋವನ್ನು ಕೂಡ ಕಮ್ಮಿ ಮಾಡ್ಬೋದು. ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಸುಟ್ಟ ಗಾಯಗಳಾದಾಗ ಏನ್ ಮಾಡ್ಬೋದು ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ನೀವು ಕೊಡ್ತೀರಾ ಅಂತ ಹೇಳ್ಬೋದು, ವಿಶೇಷವಾಗಿ ಈ ಸ್ಕಿನ್ ಬ್ಯಾಂಕ್ ನ ಬಗ್ಗೆ ಸಂಪೂರ್ಣ ಮಾಹಿತಿನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.